ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಗರದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಪಾಟೀಲ್ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶಾಸಕರು ಹಾಗೂ ರಾಜ್ಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜ ಮತ್ತಿಮ್ಮನವರಿಗೂ ಕೂಡ ಸ್ವಾಗತ ಕೋರ್ತೇನೆ. ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಶಶಿ ಜಿ ನಮೋಸಿ ಅವರು ಕೂಡ ಸ್ವಾಗತ ಕೋರ್ತೇನೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ ಅವರಿಗೂ ಸ್ವಾಗತ ಕೋರ್ತೇನೆ. ಮಾಜಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅಪ್ಪು ಪಾಟೀಲ್ ಅವರಿಗೂ ಕೂಡ ಸ್ವಾಗತ ಕೋರ್ತೇನೆ. ಉತ್ತರಪುರದ ನಮ್ಮ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರಿಗೂ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಅವಿನಾಶ್ ಜಾಧವ್ ಅವರು ಚಿಂಚೋಳಿ ಮತಕ್ಷೇತ್ರದ ಶಾಸಕರು ಮಾನ್ಯ ಮಾಧ್ಯಮ ಮಿತ್ರರೇ, ಇವತ್ತಿನಿಂದ ಕೇಂದ್ರದ ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೌನ್ಸಿಲ್ ಸಭೆಯಲ್ಲಿ GST ಕೌನ್ಸಿಲ್ ಸಭೆಯಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 4 ಸ್ಲ್ಯಾಬ್ಗಳಲ್ಲಿ ಇರತಕ್ಕಂಥ GSTಯನ್ನು ಕೇವಲ 2 ಸ್ಲ್ಯಾಬ್ಗಳಿಗೆ ಅಂದರೆ 5% ಹಾಗೂ 18% ಇಳಿಸಿ ಬಡ ಮಧ್ಯಮ ವರ್ಗದ ಎಲ್ಲ ನಾಗರಿಕರಿಗೆ ಅತಿ ಒಂದು ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ವಿಜಯೋತ್ಸವ ಕೂಡ ಆಚರಿಸ್ತಾ ಇದ್ದೇವೆ. ಹಾಗೆ CNC ಸಂಭ್ರಮವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಇದನ್ನು ವ್ಯಾಪಕವಾಗಿ ಎಲ್ಲ ಕಾರ್ಯಕರ್ತರಿಗೆ ಮುಡಿಸೋತ್ರ, ಎಲ್ಲ ನಾಗರಿಕರಿಗೆ ಮುಡಿಸೋತ್ರ ಇವತ್ತಿನಿಂದ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇವೆ. ಅದೇ ರೀತಿಯಾಗಿ ಇವತ್ತಿಂದಲೇ ನವರಾತ್ರಿಯ ಪವಿತ್ರ ದಿನದಿಂದಲೇ ಪ್ರಾರಂಭ. ಅದೇ ರೀತಿಯಾಗಿ ನಾವು ರೈತರು ಬಹಳಷ್ಟು ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆಗೀಡಾದರೂ ಕೂಡ ನಾವು ಸಮೀಕ್ಷೆಯನ್ನು ಮಾಡಿ ರಾಜ್ಯದ ನಮ್ಮ ಅಧ್ಯಕ್ಷರಿಗೆ ವರದಿಯನ್ನು ಕಳಿಸಕ್ಕೆ ಹೇಳಿದರು. ಎಲ್ಲ ನಮ್ಮ ಕ್ಷೇತ್ರದ ಪ್ರತಿನಿಧಿಗಳು ಅವರವರ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ವರದಿಯನ್ನು ನಾವು ರಾಜ್ಯಕ್ಕೆ ಕಳಿಸಿದ್ದೇವೆ. ಆದರೂ ಕೂಡ ಯಾವುದೇ ಸರ್ಕಾರ ಕ್ರಮ ಕೈಗೊಳ್ಳದೇ ಇರೋ ಕಾರಣ ನಾಳೆ 23ನೇ ತಾರೀಕು ಹಾಗೂ ನಾಡಿದ್ದು 24ನೇ ತಾರೀಕು ನಮ್ಮ ಕಲಬುರಗಿ ನಗರದ ದಕ್ಷಿಣ ಕ್ಷೇತ್ರ ಹಾಗೆ ನಮ್ಮ ಗ್ರಾಮಾಂತರ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ರಸ್ತಾ ರೋಕೋ ಮೂಲಕ ರಸ್ತೆಯನ್ನು ಬಂದ್ ಮಾಡಿ ಅತಿವೃಷ್ಟಿಗೆ ಈಡಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ಅದೇ ರೀತಿಯಾಗಿ ಯಾರು ತೊಂದರೆಯಲ್ಲಿರ್ತಕ್ಕಂಥ ಎಲ್ಲ ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು. ಇವೆರಡು ಬೇಡಿಕೆಗಳನ್ನು ಇಟ್ಕೊಂಡು ಹಾಗೆ ರಸ್ತೆ ಕೂಡ ಈ ಮಳೆಯಿಂದ ಬಹಳಷ್ಟು ಕಡೆ ದುರಸ್ತಿ ಆಗಿಲ್ಲ, ಅಂದರೆ ಖರಾಬ್ ಆಗಿವೆ. ಅವು ಕೂಡ ಬೇಗನೆ ಅನುಷ್ಠಾನ ಮಾಡಬೇಕಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾಳೆ ಹಾಗೂ ನಾಡಿದ್ದು 2 ದಿನ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಜಾತಿ ಸಮೀಕರಣ ಬಗ್ಗೆ ನಮ್ಮ ಶಶಿ ಜಿ ನಮೋಸಿ ಅವರು ಮಾತನಾಡೋಕ್ಕೆ ಕೇಳ್ಕೊಳ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟೇರ್ ಈ ಇದರಿಂದ ಅಪ್ರೋಚಿಂದ ಹಾನಿ 1,07,774 ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ. ಈಗ ನೀವು ಸಮೀಕ್ಷೆ ಮಾಡಿದ್ದಂತ ಎಲ್ಲಿಗೋ ಹೇಳ್ಬೇಡ್ರಿ. ಮಾಡಿದ್ ಹೇಳೋ ಅವಶ್ಯಕತೆ ನಮ್ಗೆಲ್ಲರಿಗೆ ಗೊತ್ತದ. ಸರ್ಕಾರ ಮಾಡಿದ್ ನೀವೇನು ಹೇಳ್ತೀರಿ ಸರ್? ಕೇಳಿ, ನಾವು ಯಾವಾಗ ಇನ್ಸ್ಪೆಕ್ಷನ್ ಮಾಡಿದ್ದೇವೆ, ಯಾವಾಗ ಅಧಿಕಾರಿಗಳ ಜೊತೆ ಹೋಗಿ ನಾವು ವೀಕ್ಷಣೆ ಮಾಡಿದ್ದೇವೆ. ಮಳೆ ಕಂಟಿನ್ಯೂ ಇದು ಕೂಡ ಕಂಟಿನ್ಯೂ ಮಾಡಬೇಕು. ನಾವು ನೋಟಿಸ್ ಆಗಿ ಅಷ್ಟು ಆಗಿದೆ, ಅಷ್ಟು ಮೀಟಿಂಗ್ ಮಾಡಿ ಎಲ್ಲ ATJD ಮೀಟಿಂಗ್ ಮಾಡಿದ್ದೇವೆ. 20% ನಡೀತಾನೆ ಇದೆ ಕಂಟಿನ್ಯೂ. ಇನ್ನು ಮಳೆನೇ ಕಡಿಮೆ ಮೊದಲನೇ ವರದಿ ಕಳಿಸಿ ಇನ್ನೊಂದ್ಸಲ ಮಾಡಿ ಮತ್ತು ಪೂರ್ತಿಯಾಗಿ ವರದಿ ಕಳಿಸ್ತೀವಿ. ಸಮಸ್ಯೆ
ಸರ್, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಜಾತಿ ವಿವಕ್ಷೆಯ ಹೆಸರಿನಲ್ಲಿ ಅವರು ನಮ್ಮ ರಾಜ್ಯದಲ್ಲಿದ್ದಂಥ ಬೇರೆ ಬೇರೆ ಸಮಾಜವಾಗಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಮಾಜದಲ್ಲಿ ಒಡಕು ಉಂಟು ಮಾಡುವಂಥ ಒಂದು ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಈ ಥರದ ರಾಜಕಾರಣ ಬಹುಶಃ ಹಿಂದೆ ಯಾರೂ ಮಾಡಿರಲಿಲ್ಲ. ಬಹಳ ಪ್ರಮುಖವಾಗಿ ಕ್ರೈಸ್ತ ಜಾತಿಗಳ ಸೇರ್ಪಡೆ, ಅದು ಕುರುಬ ಕ್ರಿಶ್ಚಿಯನ್ ಆಗಿರಲಿ, ಲಿಂಗಾಯತ್ ಕ್ರಿಶ್ಚಿಯನ್ ಆಗಿರಲಿ, ಒಕ್ಕಲಿಗ ಕ್ರಿಶ್ಚಿಯನ್ ಆಗಿರಲಿ, ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿರಲಿ, ಈ ಥರ ಮಡಿವಾಳ ಕ್ರಿಶ್ಚಿಯನ್ ಆಗಿರಲಿ, ನೇಕಾರ ಕ್ರಿಶ್ಚಿಯನ್ ಆಗಿರಲಿ, ಹೊಲಿಯ ಕ್ರಿಶ್ಚಿಯನ್ ಅಂತ ಹೇಳಿ, ಮಾದಿಗ ಕ್ರಿಶ್ಚಿಯನ್ ಅಂತ ಹೇಳಿ ಒಟ್ಟಾರೆ ಈ ಬೇರೆ ಬೇರೆ ಉಪಜಾತಿ ಆಗಿರಲಿ ಏನೇ ಇರಲಿ ಅದ್ರ ಜೊತೆಗೆ ಕ್ರಿಶ್ಚಿಯನ್ ಅಂತ ಸೇರಿಸಿ ಅಂದರೆ ಅನೇಕರಿಗೆ ಈ ಮತಾಂತರ ಮಾಡುವಂಥ ಒಂದು ಪದ್ಧತಿ ಏನೋ ಒಂದು ರೀತಿ ಹುಡುಕಾಡಿದಂಗ ಈ ಸರ್ಕಾರ ಮಾಡ್ತಾ ಇದೆ. ಮತ್ತಿದು ನಾವೇ ಖಂಡಿತ ಇದಕ್ಕೆ ಬಹಳ ತೀವ್ರವಾದಂಥ ವಿರೋಧ ನಮ್ಮ ಪಕ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕ ಕ್ಯಾಬಿನೆಟ್ ಮೀಟಿಂಗಲ್ಲಿ ತಮ್ಮ ಅಂದರೆ ಜಾತಿಗೆ ಸಂಬಂಧಪಟ್ಟಂಥವರು ಅವರೇ ಇದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದರು. ಅವರು ವಿರೋಧ ಮಾಡಿದ್ರು ಕೂಡ ನನಗನ್ಸುತ್ತೆ ಸಿದ್ದರಾಮಯ್ಯ ಅವರು ಯಾರು ಇದ್ರೊಳಗೆ ಮನೆಯಲ್ಲಿ ತಯಾರಿಲ್ಲ. ಯಾಕಂದ್ರೆ ಈ ವಿಚಾರದಲ್ಲಿ ಬಹುಶಃ ಅವರಿಗೆ ನೇರವಾಗಿ ಸೋನಿಯಾ ಗಾಂಧಿಯ ಆಶೀರ್ವಾದ ಕಾಣಿಸುತ್ತೆ. ಒಟ್ಟಾರೆ ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿಗೆ ತೋರಿಸ್ಬೇಕು. ಅದು ಲಿಂಗಾಯತವಾಗಿರಲಿ ಅಥವಾ ಒಕ್ಕಲಿಗರಾಗಿರಲಿ, ಉಳಿದ ಜಾತಿಗಳ ಏನು ನಂಬರ್ ಇದೆ ಅಥವಾ ಏನೇ ಒಂದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಅಂತ ನಾವು ಹೇಳ್ತೀವಿ, ಇದನ್ನ ಕಡಿಮೆಗೊಳಿಸುವಂತ ಒಂದು ಹೋರಾಟವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾದಂತ ನಮ್ಗೆ ವಿರೋಧ ಇದೆ. ವಿರೋಧ ಅಷ್ಟೇ ಅಲ್ಲ, ಈಗಾಗಲೇ ಒಕ್ಕಲಿಗೆ ಸಮಾಜದ ಒಕ್ಕಟ್ಟು ಕೂಡ ಅವರು ಕೂಡ ಕೋರ್ಟಿಗೆ ಹೋಗಿದ್ದಾರೆ. ಬಹುಶಃ ಇವತ್ತು ಆ ಕೇಸ್ ಕೂಡ ಬರ್ಬೋದು. ಲಿಂಗಾಯತ ವೀರ ಸಮಾಜದ ಮಹಾಸಭೆಯ ಅಧ್ಯಕ್ಷರು ಅವ್ರ ಕಡೆಯಿಂದ ಕೂಡ ಕೋರ್ಟಿಗೆ ಹಾಕಿದ್ದಾರೆ. ನಮ್ಮ ಪಕ್ಷದ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಆ ಮಾತನ್ನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಟ್ಸ್ ಅ ಕಲ್ಚರ್, ಇಟ್ಸ್ ಅ ವೇ ಆಫ್ ಲಿವಿಂಗ್ ಅಂತಂದು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ವರದಿ ಕೊಟ್ಟಿದೆ. ಆ ಕಾರಣಕ್ಕಾಗಿ ನಾನು ವಿಶೇಷವಾಗಿ ನಾನು ಬೇರೆ ಧರ್ಮದವರಿದ್ದವರಿಗೆ ನಾನು ಹಿಂದೂ ಬರೀಲಿ ಅಂತ ನಾನು ಹೇಳೋದಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಏನು ಅನೇಕ ಬೇರೆ ಬೇರೆ ಜಾತಿಗಳಿದ್ದಾವ, ಉಪಜಾತಿಗಳಿದ್ದಾವ, ಅವರನ್ನ ನಾನು ವಿನಂತಿ ಮಾಡೋದಿಷ್ಟೇ, ತಾವು ಆ ಜಾತಿಯ ಧರ್ಮದ ಒಂದು ಕಾಲಂನಲ್ಲಿ ಹಿಂದೂ ಅಂತದನ್ನು ಬರಿಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಇದು ನಮ್ಮ ಪಕ್ಷದ ನಿಲುವು ಕೂಡ ಹೌದು, ಮತ್ತು ಬಹುಶಃ ರಾಷ್ಟ್ರದಲ್ಲಿ ಕೂಡ ಎಲ್ಲ ಕಡೆ ಈ ಒಂದು ನಿಲುವನ್ನು ನಾವು ತಾಳಿದ್ರೆ ಬಹುಶಃ ದೇಶಕ್ಕೂ ಕೂಡ ಒಳ್ಳೆಯದಾಗುತ್ತೆ. ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ಹಿಂದೂಗಳ ಸಂಖ್ಯೆ ಕೂಡ ನಾವು ಎಷ್ಟಿದೆ ಅಂತ ಅನ್ನೋದು ನಿಜವಾದಂತಹದ್ದು ವಿಷಯನ ಬೆಳಕಿಗೆ ಬರ್ಬೇಕು. ಕೆಲವರು ಆ ಧರ್ಮದ ಉಪಜಾತಿ ಬರ್ಲಿಕ್ಕೆ ಹೋಗ್ತಾರೆ. ಉಪಜಾತಿ ಯಾರೇ ಏನೇ ಅವ್ರು ಕ್ಲೇಮ್ ಮಾಡ್ಬೇಕಂತ, ಹೌದ್ರಿ ನಮ್ 2A ಸೇರಿಸ್ರಿ, ನಮ್ 2B ಸೇರಿಸ್ರಿ, ಏನ್ ಬೇಕಾದಿರ್ತೀರ, ಅದ್ರ ಬಗ್ಗೆ ನಾವು ಬರೋದಿಲ್ಲ. ನೀವು ಉಪಜಾತಿಯ ಒಂದು ಸಬ್ ಕಾಸ್ಟ್ ಕಾಲಂನಲ್ಲಿ ನಿಮ್ಗೆ ಏನ್ ಅನುಕೂಲ ಅದ, ನೀವು ಯಾವ ಉಪಜಾತಿಗೆ ಸಂಬಂಧಪಟ್ಟವ್ರಿದ್ದೀರಿ, ನೀವು 100% ಅದನ್ನ ಬರ್ಸ್ರಿ, ನಮ್ಗೇನೂ ಬರೋದಿಲ್ಲ. ತಿಳಿತ್ರಿ, ಅದಕ್ಕೆ ಯಾವುದೂ ನಾವು ಬರೋದಿಲ್ಲ. ಆದ್ರೆ ಅದು ಬಿಟ್ಟು ನೀವು ಧರ್ಮದ ಒಂದು ಕಾಲಂನಲ್ಲಿ ನಾನು ಉಪಜಾತಿ ಸೇರಿಸಿ ನಮ್ಮ ಉಪಜಾತಿಯ ಸಂಖ್ಯೆ ನಾನು ಜಾಸ್ತಿ ಮಾಡಿ ಇವತ್ತು ಕೇಂದ್ರಕ್ಕೆ ನಾವು ಒಂದು ಮೆಸೇಜ್ ಕಳಿಸ್ಬೇಕಂತೀವಿ. ಇವತ್ತು 6 ಜಾತಿ ಅಲ್ಲ, 7ನೇದು 8ನೇದು ಅಥವಾ ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಯಾರೇ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಇದು ಆಗೋದಿಲ್ಲ. ಅಲ್ಲ, ಈಗ ಹಾಕ್ಬೇಡ್ರಿ ಅಂತ ನಾನು ವಿನಂತಿ. ನಿಲುವು ಚೇಂಜ್ ಆಗ್ಯದ, ಈಗ ಚೇಂಜ್ ಆಗ್ಯದ. ಹೌದಿಲ್ಲ, ಮೊದಲು ನೀವೇ ಅದಕ್ಕೆ ಚಾಲನೆ ಕೊಟ್ಟವರು, ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅಂತೇಳಿ.
ಚಾಲನೆ ಕೊಟ್ಟವರು ನೀವೇ. ಅಲ್ಲಲ್ಲ ಸರ್ ಒಂದು ಅಲ್ಲ ಸಾಹೇಬ್ರೆ, ಹ್ಮ್. ಅಲ್ಲಲ್ಲ ನಾನು ಹೇಳೋದೇನಂದ್ರೆ ಅಲ್ಲ ನಿಮ್ಮ ನಿಲುವು ವೈಯಕ್ತಿಕ ನಿಲುವು, ನಾ ಪಾರ್ಟಿ ನಿಲುವು ಮಾತಾಡ್ತಾ ಇಲ್ಲ. ನಾನದು ಈಗ ಈ ತಿಮ್ಮಾಪುರ ಸರ್ಕಲ್ದವ್ರು ನೀವೇ ಚಾಲನೆ ಕೊಟ್ರಿ. ಅಲ್ಲಲ್ಲ ಹೊರಟ್ಟಿ ಅವರು ಇದು ನಾನು ಒಪ್ಕೊಳ್ತೀನಿ. ಹಿಂದೆ ಮಹಾಸಭಾ ಲಿಂಗಾಯತ್ ಮಹಾಸಭಾದು ಕೂಡ ನಿಲುವು ಏನಾಗಿತ್ತು ಅಂತಂದ್ರೆ ಅದನ್ನ ಲಿಂಗಾಯತಕ್ಕೆ ಧರ್ಮಾಂತೆ ಮಾಡಲಿ ಅನ್ನುವಂತ ಪ್ರಯತ್ನ ಅವರು ಕೂಡ ಅದು ಮಾಡಿದ್ರು. ಆದ್ರೆ ಇವತ್ತು ಅದೇ ಮಹಾಸಭಾ ಇವತ್ತೇನ್ ಹೇಳ್ತಾ ಇದ್ದಾರೆ ಅವರು, ಅಟ್ಲೀಸ್ಟ್ ನಾವು ಅಂದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಕಾಸ್ಟ್ ಇದ್ರಲ್ಲಿ ನೀವು ಬರೀರಿ ಲಿಂಗಾಯತ ವೀರಶೈವ ಬರೆಯೋದು ಅಂದ್ರೆ ನಾನು ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ. ಹೊರತಾಗಿ ಅವ್ರೇನು ಮೊದಲೇನ ಅಲ್ಲೇ ನಾವು ಲಿಂಗಾಯತ ಅಂತ ನಾವು ಬರ್ಸ್ಬೇಕಂತ ಅಂದಿದ್ರು. ಅದ್ರ ಬಗ್ಗೆ ಯಾವುದೂ ಮೂಮೆಂಟ್ ಇಲ್ಲ ಅವ್ರ ಕಡೆಯಿಂದ. ಇದನ್ನ ನಾನು ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ಬರೇ ಅಲ್ರಿ ಈಗ ನೀವು ನೀವು ಈಗ ನಮೋಶ್ ಅವರೇ ಸ್ವಲ್ಪ ಪ್ಲೀಸ್ ರೀ. ಇವತ್ತಿಲ್ಲ ಅಲ್ಲ ಈಗ 2013 ನೀವೇ ಮಾಡಿದ್ರಿ. ಬಿ ಆರ್ ಪಾಟೀಲ್ ಅವರು, ನೀವು ಹಸಿರು ನಿಶಾನೆ ತೋರಿಸಿ ಬಾಲ್ಕಿ ಪಟ್ಟದೇವರು ಎಲ್ಲರೂ ಇದ್ರು. ಅಲ್ಲಿ ಇದಕ್ಕೆ ಹೋಯ್ತು, ಸೆಂಟ್ರಲ್ ಇದಕ್ಕೆ ಹೋಯ್ತು, ರಿಜೆಕ್ಟ್ ಮಾಡ್ತು ಸೆಂಟ್ರಲ್ ಗೌರ್ಮೆಂಟು. ಹೌದಾ? ನೀವೆಲ್ಲ ಚಾಲನೆ ಕೊಟ್ಟವರು ಅಲ್ಲ, ನೀವೆಲ್ಲ ಅದರದ್ದು ಗುಟ್ಟು ಹಾಕಿದವ್ರು ನೀವೆಲ್ಲ. ಅಂದಿನ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷ ಆದವರು ಭೀಮಣ್ಣ ಖಂಡ್ರೆ ಅವರು ಕೂಡ ಇದನ್ನೇ ವಿಚಾರ ಹೇಳಿ 2013ರಲ್ಲಿ ಸಾಕಷ್ಟು ಹೌದ್ರಿ. ಅಲ್ಲ ಈಶ್ವರ ಖಂಡ್ರೆ ಅವ್ರದ್ದು ಹೇಳ್ರಿ, ಭೀಮಣ್ಣ ಖಂಡ್ರೆ ಅವ್ರದ್ದು ಮುಗೀತು, ಅವ್ರದ್ದು ಬಿಡ್ರಿ. ಈಗ ಈಶ್ವರ ಖಂಡ್ರೆ ಅವ್ರ ಜೊತೆ ಬೆನ್ನತ್ತಿದ್ರಿ ನೀವು. ಕೂಡ ಕೊಟ್ಟರು. ಕೇಂದ್ರ ಏನ್ ಹೇಳ್ತು, ಏನು ಅಲ್ಲಿ ಡಬಲ್ ಸ್ಟ್ಯಾಂಡ್ ಹೆಂಗ್ ಆಗ್ತದ್ರಿ? ರಿಜೆಕ್ಟ್ ಮಾಡಿದ ಸಲುವಾಗಿ ಇವತ್ತು ಆ ನಿಲುವನ್ನ ಮಹಾಸಭಾ ತಾಳ್ತಾ ಇಲ್ಲ. ಅವ್ರು ಇದ್ರ ಬಗ್ಗೆ ಲಿಂಗಾಯತ್ ಬರೀರಿ ಅಂತ ಎಲ್ಲರೂ ಹೇಳಿದ್ರೆ, ಈಗ ಏನೇ ಹೇಳಿದ್ರು ತೋರಿಸಿ ನಾನು ಈಶ್ವರ ಖಂಡ್ರೆ ಅವ್ರ ಜೊತೆ ಮತ್ತೆ ಇದನ್ನ ಮಾಡ್ಕೊಂಡು ಅವ್ರು ಹೇಳ್ತಾರ, ಅವ್ರು ಪ್ರತ್ಯೇಕ ಧರ್ಮ ಲಿಂಗಾಯತ ಅಂತ ಬರ್ಸ್ರಿ ಅಂತಾರೆ. ಏನ್ ಅರ್ಥ ಇದು? ಅಂದ್ರೆ ಬೇರೆ ಧರ್ಮದ ಸಂಬಂಧಪಟ್ಟವ್ರಿಗೆ ನಾನು ಅದನ್ನ ಮಾತನ್ನ ಹೇಳಲ್ಲ. ಇವತ್ತು ಯಾರೋ ಕ್ರಿಶ್ಚಿಯನ್ ಇದ್ದಾರೋ ಅಥವಾ ಮತ್ತೇನ್ರ ಇದ್ರೆ ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಆದ್ರೆ ಹಿಂದೂ ಧರ್ಮದ ಸಂಬಂಧಪಟ್ಟವರು ದಯವಿಟ್ಟು ಯಾವ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಮ್ಮ ಉಪಜಾತಿ ಇದು ಅದ, ನಾವು ಅದಕ್ಕೆ ಇದನ್ನ ನಾವು ದೊಡ್ಡದಾಗಿ ಮಾಡಿ ನಾವು ಅದ್ರ ಲಾಭ ತಗೊಳ್ಬೇಕಂತೀವಿ ಅಂತ ಅನ್ನುವಂಥ ಪ್ರಯತ್ನ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀವಿ. ದಯವಿಟ್ಟು ಮಾಡಬೇಡ್ರಿ, ಹಿಂದೂ ಅಂತ ಬರೀರಿ ಅಂತ ನಾವು ವಿನಂತಿ ಮಾಡ್ತೀವಿ. ಸರ್, ಜಾತಿ ಕಾಲಂನಲ್ಲಿ ಈಗ ನಾನು ವೀರಶೈವ ಲಿಂಗಾಯತ ಸಮಾಜಕ್ಕೆ ನಾನು ಸಂಬಂಧಪಟ್ಟವನು. ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೀರಿ. ನಾನು ಇನ್ನೊಂದೊಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ನನ್ನ ಒಂದು ವಿನಂತಿ ಇಷ್ಟೇ. ಇವತ್ತು ಸಬ್ ಕಮ್ಯುನಿಟಿ ಸಬ್ ಕಾಸ್ಟ್ ಏನಿದೆ, ಸಬ್ ಕಾಸ್ಟ್ ಮುಂದಿಟ್ಕೊಂಡು ಬರಿಬೇಕಂತ ಅದರಿಂದ ಏನೂ ಲಾಭವಾಗೋದಿಲ್ಲ. ಅದು ಸಿದ್ದರಾಮಣ್ಣವ್ರಿಗೆ ಏನೊಂದು ಸ್ಕೆಚ್ ಹಾಕಿ ಕೂತಿದ್ದಾರೆ, ಅದನ್ನ ಡಿವೈಡ್ ಮಾಡುವಂತ ಒಂದು ಪ್ರಯತ್ನ ಆಗುತ್ತೆ. ದಯವಿಟ್ಟು ಅದಕ್ಕೆ ಸ್ಫೂರ್ತಿ ಕೊಡಬೇಡ್ರಿ ಅಂತ ನೀವು ಒಂದು ಸ್ಪಷ್ಟಪಡಿಸಬೇಕು. ಸ್ಪಷ್ಟವಾಗಿ ನಿಮ್ಮ ನಿರ್ಧಾರ ಇಲ್ಲಿ ಪ್ರಕಟ ಆಗ್ತಾ ಇದೆ. ಸ್ಪಷ್ಟವಾಗಿ ಸಮಾಜ ನಿರ್ಧಾರ ಅಂತ ಹೇಳ್ರಿ. ಇಲ್ಲ, ಹಿಂದೂ ಅಂತ ಹಿಂದೂ ಅಂತ ಬರ್ಸುವಂಥದ್ದು ಪಕ್ಷದ ನಿಲುವು ಇದೆ. ಪಕ್ಷದ ನಿಲುವು ನಾವು ಹೇಳ್ತೀವಿ. ಧರ್ಮದ ಕಾಲಂನಲ್ಲಿ ಸರ್, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರ್ತೀವಿ. ಇದು ನಾನು ಖಂಡಿತ ನನ್ಗನ್ಸುತ್ತೆ ಕೋರ್ಟಿನಿಂದ ಒಳ್ಳೆ ನಿರ್ಣಯ ಬರುತ್ತೆ ಇವತ್ತು ಅಂತ ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ಅದ್ರ ಬಗ್ಗೆ ಖಂಡಿತ ಕೋರ್ಟ್ ಕೂಡ ರದ್ದು ಮಾಡುತ್ತೆ ಅನ್ನುವಂಥ ಒಂದು ವಿಚಾರ. ಇದೇ ಕಾರಣಕ್ಕಾಗಿ 3 ಪ್ರಮುಖವಾದಂತಹ ಜಾತಿಯ ಸಂಘಟನೆ, ಜಾತಿಯ ಮುಖಂಡರು, ಒಕ್ಕಲಿಗ ಸಮಾಜದವರು ಕೂಡ, ಇನ್ನೊಬ್ರು ಕೂಡ ಅವರು ಕೋರ್ಟಲ್ಲಿ ಹೋಗುವಂತ ಉದ್ದೇಶನು ಇದು ಜಾತಿಯ ಲೆಕ್ಕಾಚಾರ ಮಾಡಲಿಕ್ಕೆ, ಇದು ಏನಂದ್ರೆ ಜನಗಣತಿನೇ ತೋರಿಸಿಕೊಟ್ಟಾರಂತ ಅನ್ನುವಂತ ಒಂದು ಆಪಾದನೆಯನ್ನ ಇದೆ ಅಂತ ಹೇಳಿ ಅವರು ಆಪಾದನೆ ಮಾಡಿ ಇದನ್ನ ರದ್ದುಗೊಳಿಸಿ ಬಂದಿದ್ದಾರೆ. ಇದು ನಮ್ಮ ಪಕ್ಷದ ನಿಲುವು.